ನೆನ್ಪಿಟ್ಕೊಳ್ಳಿ, ವ್ಯಕ್ತಿಗೆ ದೀಪದ ನೆನಪು ಯಾವಾಗ ಬರೋದು ಅಂದ್ರೆ ಎಲ್ಲೆಡೆ ಕತ್ತಲು ಆವರಿಸಿದಾಗ ಮಾತ್ರ. ಅವನನ್ನ ಸ್ವಾರ್ಥಿ ಅನ್ಕೊಂಡು ಸ್ವತಃ ವ್ಯಾಕುಲರಾಗಬೇಡಿ. ನಿಮ್ಮನ್ನೇವೇ ದೀಪ ಅನ್ಕೊಂಡು ಆನಂದ ಪಡಿ. ಭಾಗ್ಯವಂತ ಅನ್ಕೊಳ್ಳಿ ನಿಮ್ಮನ್ನ. ಯಾರಿಗೋ ಅವಶ್ಯಕತೆ ಇದ್ದಾಗ ನಿಮ್ಮ ನೆನಪಾಗತ್ತೆ. ಈ ಲೋಕದಲ್ಲಿ ನೀವು ಒಬ್ಬರಿಗೆ ಸಹಾಯ ಮಾಡೋ ಯೋಗ್ಯತೆ ಇದೆ. ಈ ಜೀವನದಲ್ಲಿ ಯಾರೋ ಸ್ವಾರ್ಥಿಯಾಗಿದ್ದಕ್ಕೆ ನಿಮ್ ದೃಷ್ಟಿಕೋನ ಬದಲಾಗಬಾರ್ದು. ನೀವು ದೃಷ್ಟಿ ಇಡಬೇಕಾಗಿರೋದು ನಿಮ್ಮ ಸ್ವಯಂ ಪರಮಾರ್ಥದಲ್ಲಿ. ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೇ ರಾಧೇ. ಮನುಷ್ಯನಿಗೆ ಒಂದು ಅಭ್ಯಾಸ ಇರುತ್ತೆ. ಕೆಟ್ಟ ಸಮಯಕ್ಕೆ ಅಂತ ಸ್ವಲ್ಪ ಉಳಿಸಿಟ್ಕೋತಾನೆ. ಸಂಬಂಧಿಗಳು, ಗೆಳೆಯರು ಕೆಟ್ಟ ಸಮಯದಲ್ಲಿ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಯಶಸ್ಸು, ಮರ್ಯಾದೆ ಕೆಟ್ಟ ಸಮಯದಲ್ಲಿ ಹೊರಟು ಹೋಗುತ್ತೆ. ಅದಕ್ಕೆ ನಾವಂದ್ಕೋತೀವಿ, ಯಾಕೆ ದುಡ್ಡು ಕೂಡಿಡಬಾರ್ದು ಅಂತ. ದುಡ್ಡಿಗೇನು ಮನ್ಸಿರಲ್ವಲ್ಲ, ಸಮಯ ಬಂದಾಗ ಬದಲಾಗೋದಕ್ಕೆ. ಪ್ರಪಂಚ ಹೇಳುತ್ತೆ, ದುಡ್ಡಿನ ಸಂಗ್ರಹ ಮಾಡ್ತಾ ಇರು, ಕೆಟ್ಟ ಸಮಯದಲ್ಲದು ಕೆಲ್ಸಕ್ಕೆ ಬರುತ್ತೆ ಅಂತ. ನಾನ್ ಹೇಳೋದೇನು ಅಂದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇರಿ, ಆನಂದವಾಗಿರಿ, ನಿಮ್ ಮೇಲೆ ಮತ್ತು ದೇವ್ರ ಮೇಲೆ ವಿಶ್ವಾಸ ಇಟ್ಕೊಳ್ಳಿ.